ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಆಯೋಜಿಸಲಾದ ಪ್ರಧಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ 105 ಎಂಎಂ ಲೈಟ್ ಫೀಲ್ಡ್ ಗನ್ಗಳನ್ನು ಬಳಸಿ 21 ಗನ್ ಸಲ್ಯೂಟ್ನೊಂದಿಗೆ ರಾಷ್ಟ್ರಗೀತೆ ಮೊಳಗಿಸಲಾಯಿತು. ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಆಯೋಗದ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೆರ್ ಲಯನ್ ಪೆರೇಡ್ನ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸೇರಿದಂತೆ ಹಲವು ಗಣ್ಯರು ಭವ್ಯ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. धुन कर्तव्य पथ पर और आकाश में ध्वज फॉर्मेशन में हुए राष्ट्रीय ध्वज के साथ अपने हेलीकॉप्टर में फॉर्मेशन का नेतृत्व करते हुए 77वां गणतंत्र दिवस. ದೆಹಲಿಯ ಕರ್ತವ್ಯ ಪಥದಲ್ಲಿ 90 ನಿಮಿಷಗಳ ಕಾಲ ನಡೆದ ಗಣರಾಜ್ಯೋತ್ಸವದ ಪಥಸಂಚಲನ ಮನಸೂರೆಗೊಂಡಿತು. ಇದು ದೇಶದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸೇನಾ ಪರಾಕ್ರಮದ ವಿಶಿಷ್ಟ ಸಂಗಮವಾಗಿತ್ತು. ಸ್ವತಂತ್ರತಾ ಕಾ ಮಂತ್ರ ವಂದೇ ಮಾತರಂ ಮತ್ತು ಸಮೃದ್ಧಿ ಕಾ ಮಂತ್ರ ಆತ್ಮನಿರ್ಭರ್ ಭಾರತ್ ಎಂಬ ಧ್ಯೇಯ ವಾಕ್ಯದಡಿ ನಡೆದ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು, ವಿವಿಧ ಇಲಾಖೆಗಳ 30 ಸ್ತಬ್ಧ ಚಿತ್ರಗಳು ದೇಶದ ಅಭ್ಯುದಯದ ಸಮಗ್ರ ಚಿತ್ರಣವನ್ನು ಕಟ್ಟಿಕೊಟ್ಟವು. ಧ್ವಜಾರೋಹಣದ ಬಳಿಕ ವಂದೇ ಮಾತರಂ ಹಾಡಿಗೆ ವಾದ್ಯ ತಂಡ ಪಥಸಂಚಲನದ ಮೂಲಕ ಗೌರವ ಸೂಚಿಸಿತು. ಪಶ್ಚಿಮ ಬಂಗಾಳದ ಕವಿ ಬಂಕಿಂಚಂದ್ರ ಚಟರ್ಜಿ ಅವರು ಬರೆದ ವಂದೇ ಮಾತರಂ ಸ್ವಾತಂತ್ರ್ಯ ಚಳುವಳಿಯ ನಂಟನ್ನು ಹೊಂದಿರುವ ಹಾಗೂ ಪ್ರಗತಿಯ ದ್ಯೋತಕವಾಗಿರುವ ರಾಷ್ಟ್ರಗೀತೆಯ ಗೌರವ ಪಡೆದಿರುವ ಗೀತೆಯಾಗಿದ್ದು, ಇದರ 150ನೇ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಅಲ್ಲದೆ ಆಗಸದಲ್ಲಿ ಯುದ್ಧ ವಿಮಾನಗಳು ಆಕರ್ಷಕ ರಾಷ್ಟ್ರ ಧ್ವಜದ ಚಿತ್ತಾರವನ್ನು ಮೂಡಿಸಿ ಬೆರಗುಗೊಳಿಸಿದವು. ದೇಶದ ಸೇನಾಪಡೆಗಳು ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿದ ಪ್ರತಿರೂಪವನ್ನು ಪಥಸಂಚಲನದಲ್ಲಿ ಪ್ರದರ್ಶಿಸಲಾಯಿತು. ಬ್ರಹ್ಮೋಸ್ ಮತ್ತು ಆಕಾಶ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಆಳವಾದ ದಾಳಿಯ ಸಾಮರ್ಥ್ಯ ಹೊಂದಿರುವ ರಾಕೆಟ್ ಲಾಂಚರ್ ವ್ಯವಸ್ಥೆ ಸೂರ್ಯಾಸ್ತ್ರ ಮತ್ತು ಮುಖ್ಯ ಯುದ್ಧ ಟ್ಯಾಂಕ್ ಅರ್ಜುನ್ ಕರ್ತವ್ಯ ಪಥದ ಮೆರವಣಿಗೆಯಲ್ಲಿ ದೇಶದ ಶಕ್ತಿಯ ಪ್ರತಿರೂಪವಾಗಿ ಕಂಗೊಳಿಸಿತು. ರಫೇಲ್, ಸುಖೋಯ್ 30, ಸಿ-295, ಮಿಗ್-29, ಅಪಾಚೆ ಸೇರಿದಂತೆ 29 ಭಾರತೀಯ ವಾಯುಪಡೆಯ ವಿಮಾನಗಳ ಹಾರಾಟದೊಂದಿಗೆ ಭವ್ಯ ಕಾರ್ಯಕ್ರಮ ಮತ್ತಷ್ಟು ಹೃದಯಸ್ಪರ್ಶಿಯಾಗಿತ್ತು. ಮೆರವಣಿಗೆಯಲ್ಲಿ 2500ಕ್ಕೂ ಹೆಚ್ಚು ಕಲಾವಿದರು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನೀಡಿದ್ದರು. ವಿವಿಧ ಕ್ಷೇತ್ರಗಳ ವಿಶೇಷ ಅತಿಥಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಮೊದಲ ಬಾರಿಗೆ ಸಿಆರ್ಪಿಎಫ್ನ 140ಕ್ಕೂ ಅಧಿಕ ಪುರುಷರಿರುವ ಪಡೆಯನ್ನು ಮಹಿಳಾ ಕಮಾಂಡೆಂಟ್ ಮುನ್ನಡೆಸಿದ್ದು ವಿಶೇಷವಾಗಿದ್ದು, ಸಹಾಯಕ ಕಮಾಂಡೆಂಟ್ ಸಿಮ್ರಾನ್ ಬಾಲಾ ತುಕಡಿಯ ನೇತೃತ್ವ ವಹಿಸಿದ್ದರು. Join us, symbolizing the collective strength, unity and integration of the Indian Army, Navy and Air Force in safeguarding national sovereignty. Victory through Join Us embodies the transformation of India's defense forces into a future-ready, technology-driven and mission-oriented forces. And this is the CRPF marching contingent going smartly past the saluting base, led by Assistant Commandant Simran. ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯ ಅನಿಮಲ್ ಕಂಟಿಂಜೆಂಟ್
ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಾಲ್ಗೊಂಡಿತ್ತು. ಇದು ದೇಶದ ಕೆಲವು ಅತ್ಯಂತ ಸವಾಲಿನ ಭೂಪ್ರದೇಶಗಳಲ್ಲಿ ನಡೆದ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಪ್ರಾಣಿಗಳು ವಹಿಸುವ ಪ್ರಮುಖ ಪಾತ್ರವನ್ನು ಪ್ರದರ್ಶಿಸಿದವು. ಈ ತುಕಡಿಯು 2 ಬ್ಯಾಕ್ಟ್ರಿಯನ್ ಒಂಟೆಗಳು, 4 ರ್ಯಾಪ್ಟರ್ಗಳು, 4 ಝನ್ಸ್ಕಾರ್ ಪೋನಿಗಳು, 10 ಭಾರತೀಯ ತಳಿಯ ಸೇನಾ ಶ್ವಾನಗಳು ಮತ್ತು ಪ್ರಸ್ತುತ ಸೇವೆಯಲ್ಲಿರುವ 6 ಸಾಂಪ್ರದಾಯಿಕ ಮಿಲಿಟರಿ ಶ್ವಾನಗಳನ್ನು ಒಳಗೊಂಡಿದೆ. ಸೇನಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವ ಗೌಪ್ಯ ಕ್ಯಾಮೆರಾ ಅಳವಡಿಸಿರುವ ಹದ್ದು ಗಮನ ಸೆಳೆಯಿತು. इस सहजता से कार्य कर सकते हैं. ब्लैक काइट्स शिकारी पक्षी रैप्टर्स. प्रसन्नता और गर्व का विषय है कि राष्ट्र सेवा में सतत तत्पर ब्लैक काइट्स आज परेड में अपनी उपस्थिति दर्ज करा रहे हैं. ग्लेशियर एटीवी ऑल टेरेन व्हीकल. और अब स्वागत कीजिए रेगिस्तान के जहाज का. ऊंट राजस्थान के थार रेगिस्तान और कच्छ के रण के दुर्गम इलाके में सीमा पर तैनात जवानों के एकमात्र भरोसेमंद साथी. ये है सीमा सुरक्षा बल के दस्ते में ऊंट चेतक पर सवार कंटिंजेंट डिप्टी कमांडेंट श्री महेंद्र पाल सिंह राठौर की अगुवाई में. बीएसएफ के ये शाही ऊंट आगे बढ़ रहे हैं. दस्ते की खास बात यह है कि 1976 से लगातार ये कंटिंजेंट गणतंत्र दिवस परेड में भाग लेता रहा है. आदर्श वाक्य जीवन पर्यंत कर्तव्य. ठीक पीछे है पुडुचेरी की झांकी. समृद्ध शिल्प ಇದೇ ವೇಳೆ विरासत. ಗುಜರಾತ್ನ ಆಕರ್ಷಕ ಸಬರ್ಮತಿ ಆಶ್ರಮದ ಸ್ತಬ್ಧಚಿತ್ರ, ತಮಿಳುನಾಡಿನ ಜಲ್ಲಿಕಟ್ಟು, ಛತ್ತೀಸ್ಗಢದ ಬಿರ್ಸಾ ಮುಂಡಾ ಸ್ತಬ್ಧಚಿತ್ರಗಳು ಆಕರ್ಷಕವಾಗಿತ್ತು. ಅಲ್ಲದೆ ವಿವಿಧ ಸಚಿವಾಲಯಗಳು, ಇಲಾಖೆಯ ಯೋಜನೆಗಳನ್ನು ಬಿಂಬಿಸುವ ಸ್ತಬ್ಧಚಿತ್ರಗಳು ಜನಮನ ಸೂರೆಗೊಂಡವು. ವಂದೇ ಮಾತರಂ ಗೀತೆಯ 150 ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪ್ರದರ್ಶಿಸಲಾದ ಸ್ತಬ್ಧಚಿತ್ರ ಆಕರ್ಷಕವಾಗಿತ್ತು. मंत्र वंदे मातरम जनजातीय वीर जातीय स्वतंत्रता सेनानी मेमोरियल. Historic enactment of Bharatiya Nyay Sanhita. नई तकनीक को साथ. And here comes Punjab. के Punjab. बाद अब बारी है भारत की समृद्ध सांस्कृतिक स्वतंत्रता का मंत्र वंदे मातरम की थीम के साथ सलामी मंच के साथ प्रगति और आत्मनिर्भर भारत में कोणार्क के सूर्य मंदिर को भी देखा जा सकता है. सलामी मंच के सामने यहाँ के कृषि across the उत्पाद breadth of India towards its west. करते हुए देखा जा सकता है. झांकी में वाटरमेलन Saluting base. ये झांकी राष्ट्रीय शिक्षा नीति 2020 Wheel riding Constable Saji KS of the SS formation. एसएसबी की निरीक्षक शहनाज Warrior Assistant Commandant अपने 10 साथी जवानों के साथ Leela of और the CRPF along with 9 fellow soldiers performing the beam roll on a moving bike. आम और खास ಇದಕ್ಕೂ ಮುನ್ನ ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಂಪ್ರದಾಯಿಕ ಸಾರೋಟಿನಲ್ಲಿ ಕರ್ತವ್ಯ ಪಥಕ್ಕೆ ಆಗಮಿಸಿದರು. ಈ ಬಾರಿಯ ವಿಶೇಷ ಅತಿಥಿಗಳಾದ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಉಪಸ್ಥಿತರಿದ್ದರು. और अब आगमन हो रहा है. Riding to the right of the President's buggy, second in command, Lieutenant Colonel